ಬಿಚ್ಚಾಕೋದು ಅಂದ್ರೆ ಹಿಂಗೆ ಫ್ರಂಟು ಡಿಸ್ಕ್ ಬೇಡ ಅಂದರು. ಸೊ ಡ್ರಮ್ ಪ್ಲೇಟ್ಸೇ ಇರಬೇಕು, ಡ್ರಮ್ಸೇ ಇರಬೇಕು. ಅದರಲ್ಲಿ ನೋಡಿ ಇನ್ನು 36L ಒರಿಜಿನಲ್ ಬ್ರೇಕ್ ಲೈನರ್ಸ್ ಇದೆ, ಸೌದೋಗಿದೆ. ಒರಿಜಿನಲ್ ಇಒ ಇದೇನೆ, ಡ್ರಮ್ ಪ್ಲೇಟ್ ಇದೆ. ಇದರಲ್ಲಿ ಮೇನ್ ಪ್ರಾಬ್ಲಮ್ ನಟ್ಟು ಜಾಮ ಹೋಗಿದೆ. ಇದು ಹೀಟ್ ಮಾಡಿ ತೆಗಿಸ್ತೀವಿ, ಯಾಕಂದರೆ ಒರಿಜಿನಲ್ ಡ್ರಮ್ ಪ್ಲೇಟ್ ವಿತೌಟ್ ಎನಿ ಕಂಪ್ಲೇಂಟ್ಸ್ ಇರೋದ್ರಿಂದ ಇದೇ ರಿಟೈನ್ ಮಾಡ್ತೀವಿ. ಬಟ್ ಹಬ್ಬ ನೋಡಿ ಬೇರಿಂಗ್ಸ್ ಏರಿಯಾ ಚೆಕ್ ಮಾಡಲ್ಲ ಎಷ್ಟೊಂದು ಜನ ಪೇಂಟ್ ಹಾಕಕ್ಕೆ ಮುಂಚೆ. ಇದು ಫುಲ್ ಪ್ಲೇ ಬಂದ್ಬಿಟ್ಟಿದೆ. ಸೊ ಈ ಬೇರಿಂಗ್ ಏರಿಯಾ ಪ್ಲೇ ಬಂದಾಗ ಬೇರಿಂಗ್ ನೋಡಿ ಕೈಯಲ್ಲಿ ಪ್ರೆಸ್ ಮಾಡಿಬಿಡ್ಬೋದು. ಸೊ ಇದು ಬೇರಿಂಗ್ ಯೂಸ್ ಆಗಲ್ಲ, ಔಟರ್ ಕೂಡ ತಿರುಗ್ತಾ ಇರುತ್ತೆ. ಹಬ್ಬ ಚೇಂಜ್ ಮಾಡೋದು ಬೆಟರು. ಒಬ್ಬರು ಏನಾದರೂ ಶೀಟ್ ಪೀಸು ಇಲ್ಲ ಅಂತಂದರೆ ಇದನ್ನು ವೆಲ್ಡ್ ಮಾಡಿಸಿ ಎಲ್ಲ ಮಾಡ್ತಾರೆ, ಬಟ್ ಅದು ಲೈಫ್ ಬರಲ್ಲ, ತಿರ್ಗಾ ಬೇರಿಂಗ್ಸ್ ಹೋಗ್ತಾನೆ ಇರ್ತೈತೆ. ಸೊ ಹಬ್ಬ ಚೇಂಜ್ ಮಾಡ್ತಾ ಇದ್ದೀವಿ. ಬ್ಯಾಕ್ ಹಬ್ಬು ಆಫ್ಟರ್ ಮಾರ್ಕೆಟ್ ಇದೆ KUದು. ಸೊ ಸಮಾಧಾನ ಇರಲ್ಲ, ರೇರ್ ಹಬ್ಬು ಹೊಸದೇ ಹಾಕ್ತೀವಿ. ಇದು ಒರಿಜಿನಲ್ ಡ್ರಮ್ ಪ್ಲೇಟ್ ನೋಡಿ ಕಟ್ಟಾಗಿದೆ. ಸೊ ಪೇಂಟ್ ಮಾಡಿಸಿದ್ರಲ್ಲೆಲ್ಲ ಪಟ್ಟಿ ಕೊಡಿಸಿ ಅದೆಲ್ಲ ಮಾಡಾಗ ನೆಕ್ಸ್ಟ್ ಇನ್ ಕೇಸ್ ತೆಗಿಬೇಕಾದ್ರೆ ಒಂಚೂರು ಟಚ್ ಆಯಿತು ಅಂದ್ರೂ ಒಗ್ರೆ ಹೋಗುತ್ತೆ. ಸೊ ಅಷ್ಟು ಖರ್ಚು ಮಾಡಿದಾಗ ಇದಕ್ಕೆಲ್ಲ ಸಸ್ತಾ ತಲೆ ಉಪಯೋಗಿಸ್ಬಾರ್ದು. ನಟ್ಸು ಬೋಲ್ಟ್ಸು ನೋಡಿ ಆಲ್ಮೋಸ್ಟ್ ಹಳೇದು ನಟ್ಸ್ ಬೋಲ್ಟ್ಸು ಜಾಸ್ತಿ ರಿಟೈನ್ ಮಾಡೋಕ್ಕೆ ಹೋಗಲೇಬೇಡಿ, ಸಿಗೋದೇ ಇಲ್ಲ ಅನ್ನೋ ಕೇಸಲ್ಲಿ ಅದನ್ನು ರೀಸ್ಟ್ರೆಂತಲ್ಲಿ ಕೊಡಿಸಿ ಕೋಟಿಂಗ್ ಕೊಡಿಸಿ ರೀಸ್ಟೈನ್ ಮಾಡ್ಬೋದು. ನಾವು ಸ್ಟೇನ್ಲೆಸ್ ಸ್ಟೀಲ್ SS ಆಲೆನ್ ಕೀ ಬೋಲ್ಟ್ಸ್ ಯೂಸ್ ಮಾಡ್ತಾ ಇದೀವಿ. ಗಾಡಿಗೆ ಇನ್ನರ್ ಮಡ್ಗಾರ್ಡ್ ಎಲ್ಲ ಡ್ಯಾಮೇಜ್ ಆಗಿದೆ, ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಹಳೇದನ್ನ ಫಿಕ್ಸ್ ಮಾಡಕ್ ಹೋಗ್ಬೇಡಿ. ರೇಟ್ ಕಡಿಮೆನೆ, ಅಟ್ಲೀಸ್ಟ್ ಈ ಏರಿಯಾ ಎಕ್ಸ್ಪೋಸ್ ಆಗುತ್ತೆ RX ಅಲ್ಲಿ. ಸರ್ ಒರಿಜಿನಲ್ 6 ಇದೆ, ಬಟ್ ಮುಂಚೆ ಟಿಂಕರಿಂಗ್ ಮಾಡಿರಲಿಲ್ಲ ಯಾರೋ, ರೀಕ್ರೋಮ್ ಮಾಡಿರೋರು. ಇದನ್ನ ತಿರ್ಗಾ ಟಿಂಕರಿಂಗ್ ಮಾಡಿಸಿ ರೀಕ್ರೋಮ್ ಮಾಡ್ತೀವಿ. ಬೆಂಡ್ ಪೈಪ್ ಮೆಟಲ್ ತಿನ್ಬಿಟ್ಟಿದೆ, ಇದೆಲ್ಲ ನೀವು ರೀಕ್ರೋಮ್ ಮಾಡಿಸಿದಾಗ ಡಾಟ್ಸ್ ಬರುತ್ತೆ, ಅದು ಹೊಸದು ಹಾಕೋದು ಬೆಟರು. ಹಳೆ ವಿಡಿಯೋಲಿ ನನಗೆ ನೋಡಿ ಯಾವ ಕಂಡೀಷನಲ್ಲಿದೆ. ಇದೆಲ್ಲ ರಿಟೈನ್ ಮಾಡಬೇಡಿ. ಪ್ಲಸ್ ಒರಿಜಿನಲ್ಲು ಇಲ್ಲ, ನಾವು ಇನ್ ಕೇಸ್ ಟಿಂಕರಿಂಗ್ ಮಾಡಿಸಿ ಮಾಡೋಣ ಅಂದರೆ 2 ಆಫ್ಟರ್ ಮಾರ್ಕೆಟ್ ಮಡ್ಗಾಡ್ಸ್ ಇರೋದ್ರಿಂದ ಚೇಂಜ್ ಮಾಡ್ತೀವಿ. ಕ್ಲಚ್ ವರಮ್ ಸೆಕ್ಷನ್ನು ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಈ ಪ್ಲೇ ವರ್ಕಿಂಗ್ ಇದು, ಹಿಂಗೆ ಅಡ್ಡಡ್ಡ ಪ್ಲೇ ಜಾಸ್ತಿ ಇರಬಾರ್ದು. ಇದೇನು ಅಷ್ಟಿಲ್ಲ, ಇದು ಆ್ಯಕ್ಚುಲಿ ನಾರ್ಮಲ್ ಪ್ಲೇ ಇದು, ಇದಿಷ್ಟು ಇರಲೇಬೇಕು. ಚೆನ್ನಾಗಿದೆ, ಇದೇ ರಿಟೈನ್ ಮಾಡ್ತೀವಿ. ಚೈನ್ ಕವರ್ಸು ಜಾಸ್ತಿ ಡ್ಯಾಮೇಜ್ ಆಗಿರೋದ್ರಿಂದ ಹೊಸದಾಗ್ತೀವಿ. ಇದೆಲ್ಲ ಟಿಂಕರಿಂಗ್ ಮಾಡೋ ಕಾಸ್ಟ್ಗೆ ತಿರ್ಗಾ ಹಳೆ ಮೆಟಲ್ನ ರಿಟೈನ್ ಮಾಡಿಸೋ ಬದಲು ಹೊಸದು ಚೆನ್ನಾಗಿರೋ ಕ್ವಾಲಿಟಿದು ಹಾಕೋಣ. ಟ್ಯಾಂಕ್ ಫುಲ್ಲಿ ಡೆಡ್, ರಷ್ಟು ಸಿಕ್ಕಾಬಟ್ಟೆ ಇದೆ ನೋಡ್ಬೋದು. ಪ್ಲಸ್ಸು ಡೆಂಟ್ ಇದೆ. ಒರಿಜಿನಲ್ ಟ್ಯಾಂಕ್ ಬರ್ತಾ ಇರೋದ್ರಿಂದ ಅದಾಗ್ತೀವಿ. ರಷ್ಟು ತಿನ್ಕೊಂಡಿಲ್ಲ ಆಲ್ರೆಡಿ ಮೊನೋಗ್ರಾಮಿಂದ, ವೀಕ್ ಆಗೋಗಿದೆ, ಹೋಲ್ಸ್ ಬರುತ್ತೆ. ತಿರ್ಗಾ ಸನ್ ಬ್ಲಾಸ್ಟು ಅಥವಾ ಆ್ಯಸಿಡ್ ವಾಶ್ ಮಾಡಿದ್ರೆ ಮೈಕಲ್ ಮೋಸ್ಟ್ ಪ್ರಾಬ್ಲಿ ಸೌಂಡ್ ಕೇಳಿಸಲ್ಲ. ಒಳಗಡೆ ಒಂದು 100 ಗ್ರಾಮ್ ರಸ್ಟ್ ಇದೆ. ಇದು ಹೊಸದು ಹಾಕೋದು ಬೆಟರು. ಅಲೈನ್ಮೆಂಟ್ ಮಾಡಿಸೋದಕ್ಕೆ ಮುಂಚೆನೇ ಚೆಕ್ ಮಾಡಿದ್ದೀವಿ. ನೆಕ್ಸ್ಟ್ ಹೊಸದು ತೊಗೊಂಡು ಅಲೈನ್ಮೆಂಟ್ಗೆ ಹಾಕ್ತೀವಿ. ಸೈಡ್ ಸ್ಟ್ಯಾಂಡ್ ಫುಲ್ ಕಟ್ ಆಗೋಗಿದೆ.